ಏ ನಂದ, ಎಷ್ಟೊತ್ತು? ಬೇಗ ಬಾರೋ. ಬಂದೆ ಇರಮ್ಮ. ಅಲ್ಲಿ ಕಾಫಿ ಇಟ್ಟಿದ್ದೀನಿ ತಗೋ. ये क्या बात तुम्हें? गड़ी गड़ी को फोन देके ನೋಡು, ನೀನ್ ಹೀಗೆ ನೋಡ್ತಾ ಇದ್ರೆ ಮಟನ್ ಶಾಪ್ ಬಂದಿನ್ಗೆ ಮತ್ತೆ ಮೊಬೈಲ್ ವಾಪಸ್ ಕೊಟ್ಬಿಡ್ತೀನಿ. ಕ್ಯಾ ಅಬ್ಬಾ, ನೀವು ನ್ಯೂಸ್ ನಾ ಪೇಪರಲ್ಲಿ ಓದ್ತೀರಾ, ನಾನು ಇಂಟರ್ನೆಟ್ ಅಲ್ಲಿ ನೋಡ್ತೀನಿ. ಅದ್ರಲ್ಲಿ ಏನ್ ತಪ್ಪು? ತಗೊಳ್ಳಿ ಕಾಫಿ. ದೇಗ ತುಮಾರ ಬೇಟಾಕು ದುಡ್ಡು ಕೊಟ್ಟು ಯಾವ ಮಟ್ಟಕ್ಕೆ ಮಾಡಾಕಿದೀಯಾ? ಅಹಮದ್, ಬಸ್ ಕರೋ, ನೀರ್ ಕಾದಿದೆ, ಸ್ನಾನಕ್ಕೆ ಹೋಗು. ಹೋಗ್ತೀನಿ ಇರು ಅಮ್ಮಿ. ಕೊಡೋ ಮೊಬೈಲ್ನ, ಹೋಗೋ ಸ್ನಾನಕ್ಕೆ. ಸರಿ, ಫೋನು ಚಾರ್ಜ್ ಹಾಕ್ಬಿಡು. ಏನೆಲ್ಲರೂ ಆಗ ನೋಡ್ತಾ ಇದ್ದೀರಾ? ಅರುಣ, ಬರ್ತಾ ಬರ್ತಾ ನಿನ್ನ ಮೊಬೈಲ್ ಹುಚ್ಚು ಜಾಸ್ತಿ ಆಗ್ತಿದೆ ಕಣ. ಸುಮ್ಮನೆ ಕೂತ್ಕೊಳ್ಳೆ, ಇವತ್ತು ಆನ್ಲೈನಲ್ಲಿ ಜೀವನ ಇರೋದು, ತಿಳ್ಕೊ. ಆಯ್ತಪ್ಪ, ಆನ್ಲೈನಲ್ಲೇ ಮಲ್ಕೋ, ಆನ್ಲೈನಲ್ಲೇ ತಿನ್ನು, ಆನ್ಲೈನಲ್ಲೇ ಸಂಪಾದನೆ ಮಾಡು. ಹಾಗೆ ಆನ್ಲೈನಲ್ಲೇ ಉಳ್ಕೊಳ್ಳೋಕ್ಕೆ ಜಾಗ ಇದೆಯಾ ನೋಡು. ಆಯ್ತು ಬಿಡಪ್ಪ. ನಿನಗೆ ಬದುಕಿನ ಮೌಲ್ಯದ ಬಗ್ಗೆ ಗೊತ್ತಿಲ್ಲ. ಹೀಗೆ ಮೊಬೈಲ್ ಇಟ್ಕೊಂಡು ಕೂತ್ರೆ ಒಂದಿನ ಮಣ್ಣು ತಿಂತಿ ಅಷ್ಟೇ. ಇದು ತುಂಬ ಜನರ ಮನೆಯ ಇವತ್ತಿನ ಸ್ಥಿತಿ. ಮಾತು, ಭೇಟಿ, ಹರಟೆ, ನಗು ಇದೆಲ್ಲವನ್ನು ಮೊಬೈಲ್ ಫೋನ್ ಕಿತ್ಕೊಂಡ್ಬಿಟ್ಟಿದೆ. ನಂದನ ಮನೇಲಿ ಬಿಟ್ಟರೆ ಅರುಣ್ ಮತ್ತು ಅಹಮದ್ ಮನೇಲಿ ಅಷ್ಟೇನು ಅನುಕೂಲ ಇರಲಿಲ್ಲ. ಆದರೂ ಅವ್ರಿಗೆ ಹೇಗಾದರೂ ದುಡ್ಡು ಬೇಕಿತ್ತು ಅಷ್ಟೇ. ಹೆಣ್ಣಿನ ಜೊತೆ ಸ್ನೇಹ, ಸ್ಪರ್ಶ ಬಯಸುವಂಥ ವಯಸ್ಸದು. ಆ ವಯಸ್ಸಲ್ಲಿ ಆ ಆಸೆಗಳೆಲ್ಲ ನಾರ್ಮಲ್. ಆದರೆ ಆಸೆಗಳಿಗೆ ಕಡಿವಾಣ ಹಾಕಲಿಲ್ಲ ಅಂದರೆ ಎಂಥ ಅನಾಹುತಗಳಾಗುತ್ತೆ ಅನ್ನೋ ಪಾಠ ಕಲಿಸೋದಕ್ಕೆ ಅವ್ರ ಜೀವನದಲ್ಲಿ ಇದೆಲ್ಲ ನಡೀತಿತ್ತು ಅನಿಸುತ್ತೆ. ಏನೋ ಮಚ್ಚ, ಯಾವಾಗ ನೋಡಿದ್ರು ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇರ್ತಾರೆ. ಐಟಮ್ಮೇ, ಆದರೆ ಲೈವ್ ನೋಡ್ತಾರೆ. ಲೈವಾ? ಅದೇನು? ಅದೇನಪ್ಪ ಈಗಿನ ಟ್ರೆಂಡು. ಒಂದು ಹುಡುಗ ಹುಡುಗಿ ರೊಮ್ಯಾನ್ಸ್ ಮಾಡೋದನ್ನ ಲೈವ್ ಆಗಿ ತೋರಿಸ್ತಾರೆ. ಹೌದಾ? ಹಾಗಾದ್ರೆ ನಾವು ಡೌನ್ಲೋಡ್ ಮಾಡಿ ನೋಡೋಣವಾ? ಹಲೋ, ಅದು ಫ್ರೀ ಆ್ಯಪ್ ಅಲ್ಲಪ್ಪ. ಆ ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ದುಡ್ಡು ಬೇಕು. ಆಮೇಲೆ ಆ ಲೈವ್ ರೂಮಿಗೆ ಹೋಗೋಕ್ಕೆ 1 ಗಂಟೆಗೆ 1000 ರೂಪಾಯಿ ಕೊಡಬೇಕು. ಅದು ಅಡ್ವಾನ್ಸ್ ಆಗಿ ಕೊಡಬೇಕು. ಹೌದಾ? ನಮ್ಮ ಹತ್ರ 1000 ರೂಪಾಯಿ ದುಡ್ಡಿದ್ರೆ ನಾವು ನೋಡ್ಬೋದಿತ್ತಲ್ಲೋ. ಲೋ, ಮೊದಲು ಓದು ಕೆಲಸ ಅಂತ ನೋಡೋಣ, ಆಮೇಲೆ ಇದೆಲ್ಲ ಇದ್ದಿದೆ. ಸುಮ್ಮನೆ ಬಾರಲ್ಲ. ಏಯ್ ಬಾರೋ, ಆಸ್ಟ್ರೇಲಿಯಾದ ಹುಡುಗಿ, ಕಾಲೇಜ್ಗೆ ಹೋಗೋಳು. ಬಿಡ್ರ, ಎಷ್ಟು ದಿನ ಅಂತ ಹೀಗೆ ನೋಡ್ಕೊಂಡಿರೋದು? ನಮ್ದು ಅದೃಷ್ಟ ಅಷ್ಟೇ ಅಲ್ಲಪ್ಪ. ನಮ್ಮ ಕಾಲೇಜ್ ಹುಡುಗಿರೋ ಕೈ ಮುಟ್ಟಿದ್ರೆ ಸಾಕು, ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ನಮ್ಮ ಸಿಟಿ ವಿಶಾಲವಾಗಿದೆ ಬಣ್ರ. ಇದೇ ಸಿಟಿಲಿ ಲೋಕಲ್ ಹುಡುಗಿರ ಜೊತೆ ಡೇಟಿಂಗ್ ಮಾಡೋ ಆಪರ್ಚುನಿಟಿ ಈ ಆ್ಯಪಲ್ಲಿ ಇದೆ. ಏನೋ ಅದು? ಸರಿಯಾಗಿ ಹೇಳು. ಮೀಟ್ ಡೇಟ್ ಅಂತ ಒಂದು ಹೊಸ ಆ್ಯಪ್ ಶುರುವಾಗಿದೆ. ಎಂತೆಂಥ ಹುಡುಗಿರ್ ಗೊತ್ತಾ? ನೋಡೊಂದ್ಸಲ. ಏನೋ ಮಗ ಇದು, ಲೋಕಲ್ ಹುಡುಗಿರ್ ತರನೇ ಕಾಣಲ್ಲ, ಎಲ್ಲ ಮಾಡೆಲ್ ತರ ಇದಾರೆ. ಬರೀ ಡೇಟಿಂಗು ಸಿಗ್ತಾರೆ, 1 ಡೇ ಸ್ಟೇಗೂ ಸಿಗ್ತಾರೆ. 6 ತಿಂಗಳು 1 ವರ್ಷದ ಪ್ಯಾಕೇಜ್ ಮಗ. ಪ್ಯಾಕೇಜ್ ಅಂದ್ರೆ ವಾರಕ್ಕೆ 1 ದಿನ ಮಗ. 6 ತಿಂಗಳು ವ್ಯಾಲಿಡಿಟಿ ಇರುತ್ತೆ. ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಖರ್ಚು ಎಲ್ಲ ನಮ್ದೇ. ಆದ್ರೆ ಸ್ಟೇ ಎಲ್ಲ ಅವರೇ ಅರೇಂಜ್ ಮಾಡ್ತಾರೆ. 6 ತಿಂಗಳು ಮೆಂಬರ್ಶಿಪ್ಗೆ 1 ಲಕ್ಷ. 1 ಲಕ್ಷನಾ?
ಏನೋ 1 ಲಕ್ಷ ಅಂತ ಹಾಗೆ ಬಾಯ್ ಬಿಡ್ತಿದ್ಯಾ? ಕ್ವಾಲಿಟಿ ನೋಡು, ಬಾಲಿವುಡ್ ಹೀರೋಯಿನ್ ತರ ಇದ್ದಾರೆ. 6 ತಿಂಗಳು ಮೆಂಬರ್ಶಿಪ್ ವ್ಯಾಲಿಡಿಟಿ ಇರುತ್ತೆ. ಒಟ್ಟು 6 ತಿಂಗಳಲ್ಲಿ 3 ಹುಡುಗಿರನ್ನ ಚೂಸ್ ಮಾಡ್ಕೋಬೋದು ಮಗ. ಈ ಫೋಟೋದಲ್ಲಿರೋ ತರ ಹುಡುಗಿ ಸಿಕ್ಬಿಟ್ರೆ ಸ್ವರ್ಗನೇ ಕಣೋ. ಮಗ, ನಾನು ಆಗ್ಲೇ ಒಂದು ಹುಡುಗಿ ಜೊತೆ ಚಾಟ್ ಮಾಡ್ತಾ ಇದೀನಿ ಕಣೋ. ಇವನೊಂದಿಷ್ಟು ಫೋಟೋ ಕಳ್ಸು ಅಂತ ಹೇಳ್ದೆ, ಕಳ್ಸಿದ್ಲು. ನನಗಂತೂ ಯಾವಾಗ ಮೆಂಬರ್ಶಿಪ್ ತಗೊಂತೀನಿ ಅಂತ ಅನ್ಸ್ಬಿಟ್ಟಿದೆ ಕಣ್ರೋ. ನಿನಗೇನಪ್ಪ ದುಡ್ಡು ಕೊರತೆ ಇಲ್ಲ, ನಮ್ಮ ಕತೆ ಹೇಳು. ಲೋ, ಈಗ ರಾಗ ಹಾಡ್ಕೊಂಡು ಕುತ್ಕೊಂಡ್ರೆ ಏನು ಸಾಧ್ಯ ಆಗಲ್ಲ ಕಣ್ರೋ. ಈ ಹುಡುಗಿರ್ ಜೊತೆಲಿದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಕಲ್ಪನೆ ಮಾಡ್ಕೊ. ಯಾರೋ ರೊಮ್ಯಾನ್ಸ್ ಮಾಡ್ತಾರೋ ವಿಡಿಯೋನ ಎಷ್ಟು ದಿನ ಅಂತ ನೋಡ್ತಾ ಇರೋದು? ಲೈಫ್ ತುಂಬಾ ಶಾರ್ಟ್ ಮಗ, ಎಂಜಾಯ್ ಮಾಡ್ಬೇಕು. ಮಾಡ್ಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ರೆ ಹೇಗೋ ದುಡ್ಡು ಬರುತ್ತೆ ಮಗ, ಯೋಚನೆ ಮಾಡಿ. ಇದು ಒಂಥರ ಫಾಸ್ಟ್ ಫುಡ್ ಕಾಲ. ಇಲ್ಲಿ ಎಲ್ಲ ಬೇಗ ಸಿಗಬೇಕು, ರೀಸನೇಬಲ್ ಆಗು ಸಿಗಬೇಕು. ನಂದ, ಅರುಣ್, ಅಹಮದ್ ಈ 3 ಜನ ಈ ಹೊಸ ಆ್ಯಪ್ನ ಮೆಂಬರ್ಶಿಪ್ ತಗೊಳ್ಳೋಕ್ಕೆ ದುಡ್ಡು ಹೊಂಚೋದಕ್ಕೆ ಯೋಚನೆ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಚೈತನ್ಯ ಕೂಡ ದುಡ್ಡು ಹೊಂಚೋಕ್ಕೆ ಒದ್ದಾಡ್ತಾ ಇದ್ದ. ಆದರೆ ಅವನ ಕತೆನೇ ಬೇರೆ. ಚೈತನ್ಯಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು. ನೀತು ಅಂದರೆ ಅವನಿಗೆ ಪ್ರಾಣ. ಅವಳನ್ನ ಹುಚ್ಚಿನ ಥರ ಪ್ರೀತಿ ಮಾಡ್ತಿದ್ದ. ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾ ಇದ್ದ. ಏನ್ ಸೈಲೆಂಟ್ ಆಕೂತೆ? ಮಾತಾಡು. ನಿತು, ಐ ಲವ್ ಯು. 194 ಪ್ಲಸ್ ಇವತ್ತು ಸೇರಿ 195ನೇ ಸಲ ಹೇಳಿದ್ಯಾ. ನಾನು ಹೇಳ್ತಾನೆ ಇದ್ದೀನಿ. ಅದ್ರ ಲೆಕ್ಕ ಹಾಕೊಂಡು ಗೊತ್ತು ನಿಂಗೆ, ಆದ್ರೆ ವಾಪಸ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಲ್ಲ. 1000 ಆಗ್ಲಿ, ಆಮೇಲೆ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರ್ಸ್ಕೊಂಡು ಹೇಳ್ತೀನಿ. ಹೌದಾ? ಸರಿ, ಹಾಗಾದ್ರೆ ಇವಾಗಲೇ ಹೇಳ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇಷ್ಟೊಂದು ಆತ್ರ ಇರಬಾರ್ದು, ಎಲ್ಲದಕ್ಕೂ ಸರಿಯಾದ ಟೈಮ್ ಬರ್ಬೇಕು. ಆ ಸರಿಯಾದ ಟೈಮ್ ಯಾವಾಗ ಬರುತ್ತೆ? ನನ್ ಮನ್ಸ್ ಫುಲ್ ಖುಷಿ ಆದಾಗ. ಅದ್ಯಾವಾಗ ಫುಲ್ ಖುಷಿ ಆಗುತ್ತೆ? ನನ್ ಮನ್ಸಲ್ಲಿರೋದೆಲ್ಲ ಈಡೇರಿದಾಗ. ವರ್ಲ್ಡ್ ಟೂರ್ ಮಾಡ್ಬೇಕು. ನಾನು ನಯಾಗ್ರಾ ಫಾಲ್ಸ್ ಹತ್ರ ನಿಂತ್ಕೊಂಡು ಜೋರಾಗಿ ಕಿರ್ಚ್ಕೊಬೇಕು. ನ್ಯೂಜಿಲ್ಯಾಂಡ್ಗೆ ಹೋಗಿ ಬಂಜಿ ಜಂಪಿಂಗ್ ಮಾಡ್ಬೇಕು. ಐಫಿಲ್ ಟವರ್ ಮೇಲೆ ನಿಂತ್ಕೊಬೇಕು. ಬುರ್ಜ್ ಖಲೀಫಾ ಇಂದ ಜಗತ್ತೇ ಕಾಲ್ ಕೆಳಗಿರೋ ತರ ಸೆಲ್ಫಿ ತಗೋಬೇಕು. ಅಂಡರ್ ವಾಟರ್ ಹೋಗ್ಬೇಕು, ಕೈ ಡೈವಿಂಗ್ ಮಾಡ್ಬೇಕು. ನನ್ ಲಿಸ್ಟು ಎಷ್ಟು ದೊಡ್ಡದಿದೆ ಗೊತ್ತಾ? ಎಲ್ಲ ಆಗುತ್ತೆ. ಯಾರ ಈ ತರ ಕನ್ಸ್ ಕಾಣ್ತಾರಲ್ಲ ಅವ್ರು ಖಂಡಿತ ಮಾಡ್ತಾರೆ. ಏನ್ ಮಾಡ್ತೀನೋ, ಬರೀ ಕನ್ಸ್ ಕಾಣ್ಕೊಂಡೆ ಇದ್ಬಿಡ್ತೀನ ಅಂತ. ಎಲ್ಲರೂ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಮಜಾ ಮಾಡ್ತಿದ್ರೆ ನಾನ್ ಮಾತ್ರ ಈ ಡಬ್ಬಾ ಫೋನ್ ಹಿಡ್ಕೊಂಡು ಓಡಾಡ್ತಿದ್ದೀನಿ. ಸರಿ, ಇವಾಗ ಏನ್ ಸ್ಮಾರ್ಟ್ ಫೋನ್ ತಾನೆ? ನೋ 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 ನೋ, ನಿನಗ್ ಬರ್ಡನ್ ಮಾಡಕ್ ನನ್ ಖಂಡಿತ ಇಷ್ಟ ಇಲ್ಲ. ಬರ್ಡನ್ ಅಂತ ನೀನ್ ಯಾಕೆ ಅನ್ಕೊಂತೀಯ? ಮಂಡೇ ಬರುವಾಗ ನನ್ನ ಫೇವ್ರೆಟ್ ಡ್ರೆಸ್ ಹಾಕೊಂಬ. ನಿನ್ ಡ್ರೀಮ್ ಸ್ಮಾರ್ಟ್ ಫೋನ್ ನಿನ್ ಕೈಯಲ್ಲಿರುತ್ತೆ. ಸಚ್ ಅ ಸ್ವೀಟ್ ಹಾರ್ಟ್ ಯು ಆರ್. ಲೋ, ದುಡ್ಡು ಅರೇಂಜ್ ಆಯ್ತಾನೆ ನಿಂದು? ಛೇ, ನಾವಪ್ಪ ಅಕೌಂಟ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಕಣೋ. ಲಾಸ್ಟ್ 6 months ಅಲ್ಲಿ 1.5 ಲಕ್ಷ ಖರ್ಚು ಮಾಡಿದೀನಿ ಅಂತ. ಅಷ್ಟೊಂದು ದುಡ್ಡು ಎಲ್ಲೋ ಖರ್ಚು ಮಾಡಿದೆ? ಲೋ ನನ್ನ ಮಕ್ಕಳ, ಕೇಳ್ದ ಮಟನ್ ಬಿರಿಯಾನಿ ಕೊಡ್ಸಿದ್ಯಾರು? ಹೋದ ತಿಂಗಳು ಗೋವಾ ಟ್ರಿಪ್ಗೆ ಹೋಗಿದ್ದು. ನೀವು ಸಿಗರೇಟು ಡ್ರಿಂಕ್ಸ್ ಅಂದಾಗ ನಾನೇ ಸೋಪ್ ಮಾಡಿದ್ದಾನೆ. ಗೊತ್ತು ಮಗ, ಸುಮ್ಮನೆ ತಮಾಷೆ ಮಾಡಿದೆ.
ಲೋ ನಾವಿಬ್ರು ನಿನ್ನ ಹತ್ರನೇ ಸಾಲ ಕೇಳೋಣ ಅಂತ ಇದ್ವು. ಲೋ 5-10 ಆಗಿದ್ರೆ ನೀವು ಕೇಳೋದೇ ಬೇಡ ಆಗಿತ್ತು, ನಾನೇ ಸ್ಪಾನ್ಸರ್ ಮಾಡ್ತಿದ್ದೆ. 1 ಲಕ್ಷ ಕಣೋ. ಆಮೇಲೆ ಇನ್ನೊಂದು ಬ್ಯಾಡ್ ನ್ಯೂಸು. ಏನದು? ಅರ್ಲಿ ಬರ್ಡ್ ಆಫರಲ್ಲಿ 1 ಲಕ್ಷ ಕಣೋ. ಇನ್ನೊಂದು ವಾರ ಕಳೆದ್ರೆ ಮೆಂಬರ್ಶಿಪ್ಪೇ 1.5 ಲಕ್ಷ. ಏನೋ ಇದು ಬಾಂಬ್ ಆಗ್ತಾ ಇದೆಯಾ? ಇದಕ್ಕೆಲ್ಲ ಇನ್ಸ್ಟಾಲ್ಮೆಂಟ್ ಇರಲ್ವಾ? ಇಲ್ಲ ಕಣೋ, ಕೇಳಿದೆ. ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕಂತೆ. ಇದೆಲ್ಲ ಜೆನ್ಯೂನ್ ತಾನೇ? ನೋಡ್ರ ಮಗ, ಇದೆಲ್ಲ ಕಾನ್ಫಿಡೆಂಟ್ ಆಗಿ ನಡೆಯೋದಂತೆ. ಅವರು ಹಣ್ಣು ಮಾರ್ತಿಲ್ಲ, ಹೆಣ್ಣು ಮಾರ್ತಾ ಇರೋದು. ಸ್ವಲ್ಪ ನಂಬಿಕೆ ಇರಬೇಕು ಜೀವನದಲ್ಲಿ. ಆದ್ರೂ ಅಷ್ಟೊಂದು ದುಡ್ಡು ಅಂದರೆ ಕಷ್ಟನೇ ಕಣೋ. ನೋಡ್ರ ಮಗ, ನಾವು ಏನೇ ಮಾಡಿದ್ರು ಒಟ್ಟಿಗೆ ಲೈಫಲ್ಲಿ ಮಾಡಿದ್ದೀವಿ. ಇದೆಲ್ಲ ಮದುವೆ ಆದಮೇಲೆ ಆಗಲ್ಲ ಕಣ್ರೋ. ಈಗಲೇ ಖುಷಿ ಅನ್ಭವಿಸ್ಬೇಕು. ನಾನು ನಾಳೆನೇ ದುಡ್ಡಿಗೆ ಮನೇಲಿ ಗೇರ್ ಹಾಕ್ತೀನಿ. ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ರೋ, ಏನಾದರೂ ಒಂದು ದಾರಿ ಕಾಣುತ್ತೆ. ಹಾಯ್. ಹಾಯ್. ವಾವ್, ತುಂಬಾ ಹಾಟ ಕಾಣಿಸ್ತಿದೆ ಈ ಡ್ರೆಸ್ಸಲ್ಲಿ. ರಿಯಲಿ? ಥ್ಯಾಂಕ್ ಯು. ಬಾ ಒಂದ್ ಸೆಲ್ಫಿ ತಕೊಳ್ಳೋಣ. ಯಾ. ಸರಿ, ಕಣ್ಮುಚ್ಕೋ. ಹಾ, ಐ ಆಮ್ ಎಕ್ಸೈಟೆಡ್. ಓ ಮೈ ಗುಡ್ನೆಸ್, ತಗೊಂಬಂದ್ಬಿಟ್ಯಾ? ವಾವ್, ಇಟ್ಸ್ ಸೋ ಲವ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀನ್ ನನ್ನ ಡಾರ್ಲಿಂಗು. ಸರಿ, ಇವಾಗ್ಲಾದ್ರೂ ಹೇಳೆ ನಿನ್ ಮನ್ಸಲ್ಲಿ ಏನಿದೆ ಅಂತ. ಅದು ಹೀಗೆ ಹೇಳೋದಲ್ಲ. ಒಂದ್ ಲಾಂಗ್ ಡ್ರೈವ್ ಹೋಗೋಣ, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ. ನಾನು ನೀನು ಇಬ್ರೇ ಇರ್ಬೇಕು, ಸುತ್ತಲೂ ಕತ್ಲಿರ್ಬೇಕು, ಮೇಲೆ ಚಂದ್ರ ಒಬ್ನೇ ಇರ್ಬೇಕು. ಆಗ ಹೇಳ್ತೀನಿ. ಹೌದು, ನಾನು ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ನಂಗೆ ಏನ್ ಬೇಕಂದ್ರೆ ತಂದು ಕೊಡ್ತಿಯಲ್ಲ, ನಿಂಗೆ ದುಡ್ಡು ಹೇಗ್ ಬರುತ್ತೆ? ಹೇಗೋ ಬರುತ್ತೆ. ಓ, ಸೀಕ್ರೆಟಾ? ಸೀಕ್ರೆಟ್. ಓಕೆ. ಈ ಜನ್ಮವು ಒಂದೇ ಸಾಲದು. ಸಾಲದ ನೆನಪಿ ಪಡೆದ ಗುಣವ ತುಂಬಲು ಕಾದಿರುವೆವು ಸದಾ ಎದುರಲೇ. ಇರು ಜೊತೆಯಲ್ಲೇ